ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಕಲರ್ ಸೂಪರ್ ವಾಹಿನಿಯ ಸೂಪರ್ ವೀಕ್ಷಕರಿಗೆ ಸಂಭ್ರಮ ಸಡಗರ ತುಂಬಿರುವ ಹಬ್ಬದ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ದೀಪಾವಳಿ. ಪ್ರತಿ ಮನೆ ಮುಂದೆಯೂ ಬಣ್ಣ ಬಣ್ಣದ ಚಿತ್ರಾವಳಿ, ಮನಸ್ಸಿನ ಕತ್ತಲನ್ನ ಅಳಿಸಿ ಬೆಳಕನ್ನ ಬೆಳಗ್ಸೋ ತಾರಾವಳಿ, ವಯಸ್ಸಿನ ಗಡಿ ಇಲ್ಲದೆ ದೊಡ್ಡವರೆಲ್ಲ ಮಕ್ಕಳಾಗಿ ಕುಣಿದು ಕುಪ್ಪಳಿಸೋ ಅಂತ ಲೀಲಾವಳಿ. ಹಬ್ಬದ ದಿನ ನೋಡೋದಕ್ಕೆ ಚಂದ ಈ ದೃಶ್ಯಾವಳಿ. ಮಜಾ ಭಾರತದ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ರೂ ಪಟಾಕಿ ಸುಡೋ ಬದಲು ಕೆಟ್ಟು ಯೋಚನೆಗಳನ್ನ ಸುಡೋಣ. ಹೊಗೆಯಿಂದ ಪರಿಸರನ ಮುಳುಗ್ಸೋ ಬದಲು ದೀಪ ಬೆಳಗೋಣ. ಪ್ರಾಣಿ ಪಕ್ಷಿಗೂ ಸ್ವಲ್ಪ ಬದುಕದಕ್ ಬಿಡೋಣ. ಅದ್ರ ಜೊತೆಲಿ ಮಜಾ ಮಾಡೋಣ, ನಕ್ಕು ನಲಿಯೋಣ. ಯಾಕಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. Girls, thank you so much. ಹಬ್ಬದ ಈ ಸ್ಪೆಷಲ್ ಎಪಿಸೋಡ್ಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನೋಡೋದಕ್ಕೆ ಚಂದ ಇವರ ಕೆನ್ನೆಗುಳಿ, ನೋಡೋರ ಕಣ್ಣಿಗೆ ಅದೇ ಕಚಗುಳಿ. ಚಂದದ ಚಾಕ್ಲೇಟ್ ತರ ಇರುವಂತ ಚಿನ್ನಾರಿ ಚಿನುಕುರುಳಿ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಅನು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ನಮ್ಮ ಕಂಟೆಸ್ಟೆಂಟ್ಸ್, ನಮ್ಮ ಆಡಿಯನ್ಸ್, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಮಜಾ ಭಾರತ ತಂಡದ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಅಂಡ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಆಲ್ ದ ಬೆಸ್ಟ್ ಗೈಸ್. ಇನ್ನು ಇವರು ಕಡಲ ರಾಜ, ಸನ್ ಆಫ್ ಕರಾವಳಿ. ಇವರ ತಲೆಯಂತೂ ಒಂದು ಸಂಗೀತದ ಖಾನಾವಳಿ. ಇವರು ಪದ ಬಿಟ್ರೆ ಸಾಕು, ಅದು ಮೀನ್ ಫ್ರೈ ಮೇಲೆ ಬಿದ್ದ ನಿಂಬೆ ಹುಳಿ. ಗುರುಜಿ ವೆಲ್ಕಮ್ ಅಂಡ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು. Thank you. ಎಲ್ಲ ವೀಕ್ಷಕರಿಗೂ ಶುಭಾಶಯಗಳು. ಹಾಗೆ ವರ್ಷಕ್ಕೊಂದು ಬಾರಿ ಪ್ರಾಣಿ ಮತ್ತೆ ಪಕ್ಷಿಗಳ ಬಗ್ಗೆ ಕಾಳಜಿ ತೋರಿಸೋರು ಎಲ್ಲರ ಬಗ್ಗೆ ಶುಭಾಶಯಗಳು. ಎಲ್ಲರೂ ಆರಾಮ ವರ್ಷಕ್ಕೆ 3 ದಿವಸ 2 ದಿವಸ ದೀಪಾವಳಿ ಮಜಾ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇನ್ನು ದೀಪಾವಳಿಗೆ ನಮ್ಮ ಕಡೆಯಿಂದ ಲಕ್ಷ್ಮಿ ಪಟಾಕಿ, ಆನೆ ಪಟಾಕಿ, ಹೂಕೊಂಡ, ಭೂಚಕ್ರ, ಬಾಣ, ಬಿರುಸು ಎಲ್ಲಾನು ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ಎಲ್ಲಾನು ಬಂದು ಸೋಫಾದ ಮೇಲೆ ಕೂರಿಸಿದೀವಿ. ಸಿಡಿಯೋದಕ್ಕೆ ಸಿದ್ಧವಾಗಿರುವಂತ ನಮ್ಮ ಆಸ್ಥಾನ ಕಲಾವಿದರು, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಅಂಡ್ ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನಾಗದಲ್ಲ, ಇವತ್ತಿನ ಮೊದಲೇ ಪಟಾಕಿನ ಸಿಡಿಸೇ ಬಿಡೋಣ. ಹಡಗು ಅಂದ್ಮೇಲೆ ನಾವಿಕ ಇರ್ಬೇಕು, ಬಸ್ ಅಂದ್ಮೇಲೆ ಚಾಲಕ ಇರ್ಬೇಕು. ನಮ್ಮ ಹರೀಶ ಅವನ ಮಜಾ ಭಾರತ ಎಕ್ಸ್ಪ್ರೆಸ್ ತಗೊಂಡು ನಮ್ಮ ಹುಡುಗರ್ನೆಲ್ಲ ಕರ್ಕೊಂಡು ಎಲ್ಲೋ ಹೊರಟಿಯನಲ್ಲ. ಬನ್ನಿ ನಾವು ಅವ್ರ ಜೊತೆಗೆ ಹೋಗಿ ನೋಡ್ಕೊಂಡ್ ಬರೋಣ. ಓ, ಇವನೇನಪ್ಪ ಇವನು ಎಂಟ್ರಿಲ್ಲೇ ಸ್ಟೇರಿಂಗ್ ಹಿಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ನಮ್ ಬಸ್ಸಿಗೆ ಕೀ ಇಲ್ಲ. ಯಾವನಾದ್ರೂ ಕತ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ರಾತ್ರಿ ಆದ್ರೆ ಸಾಕು ಸ್ಟೇರಿಂಗ್ ನ ಮನೆಗೆ ತಗೊಂಡ್ ಹೋಗ್ತೀನಿ, ಬೆಳಗ್ಗೆ ಆದ್ರೆ ವಾಪಸ್ ತಗೊಂಡ್ಬರ್ತೀನಿ. ನಮಸ್ಕಾರ ಗುರು ಸರ್, ನನ್ನ ಹೆಸರು ಡ್ರೈವರ್ ಚಂದ್ರು ಅಂತ. ನಾನ್ ಡ್ರೈವಿಂಗ್ ಕೆಲ್ಸಕ್ಕೆ ಸೇರ್ಕೊಂಡು 3 ವರ್ಷ ಆಯ್ತು. ಇದುವರೆಗೂ ಒಂದು ಚಿಕ್ಕ ಆಕ್ಸಿಡೆಂಟ್ ಮಾಡಿಲ್ಲ ಸಾರ್, ಎಲ್ಲ ಬರೀ ದೊಡ್ಡವೇ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಮಾಡಿದವ್ರಿಗೆ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನ್ನನ್ನು ಸಸ್ಪೆಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ಎಂತ ದೊಡ್ಡ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಏನ್ ಕೊಟ್ಟಿದ್ದಾರೆ ಸರ್? ಈ ಬಸ್ಸಿಗೆ ನನ್ನ ಹೆಂಡತಿನ ಕಂಡಕ್ಟರ್ ಆಗಿ ಹಾಕ್ಬಿಟ್ಟಿದ್ದಾರೆ ಸರ್. ನನ್ನ ಪರಿಸ್ಥಿತಿ ಹೇಗಾಗಿರ್ಬೇಡ ನೀವೇ ಹೇಳಿ ಸರ್. ಇಷ್ಟೊತ್ತಾದ್ರೂ ಒಬ್ರು ಪ್ಯಾಸೆಂಜರ್ ಬಂದಿಲ್ವಲ್ಲ? ಓಹೋ, ಮೋಸ್ಟ್ಲಿ ಚಾಂದಿನಿಗೆ ವೈಟಿಂಗ್ ಅನ್ಸುತ್ತೆ ಅಲ್ಲ. ಅವಾಗಿಂದ ಇಲ್ಲಿ ನಾನೊಬ್ಬ ಡ್ರೈವರ್ ಕಾಯ್ತಾ ಇದೀನಿ, ಒಬ್ಬ ಪ್ಯಾಸೆಂಜರ್ ಬರ್ಲಿಲ್ಲ. ಇವಾಗ ಅವಳು ಬಂದ್ ಕೂಡಲೇ ಎಲ್ರು ಚಾಂದಿನಿ ಚಲಿಗೆ ಈ ಚಾಂದಿನಿ ಅಂತ ಅವಳಿಂದ ಬರ್ತಾರಲ್ಲ.
ಇದ್ದೀರಾ? ಈ ಬಸ್ಸಿಗೆ ಮೊದ್ಲೇ ಕೀ ಇಲ್ಲ, ಈ ಅಪ್ಪ ನನ್ ಬಿಟ್ಬಿಟ್ಟು ಹೋದ್ರೆ ಅಂತ. ಗಾಡಿ ಸ್ಟಾರ್ಟ್ ಮಾಡ್ಯಾ, ನಿನಗ್ ನೆಟ್ ಗಾಡಿ ಓಡ್ಸಕ್ಕೂ ಬರಲ್ಲ. ರಸ್ತೆಯಲ್ಲಿ ನೆಟ್ಟಿಗೆ ಗಾಡಿ ಓಡಿಸ್ತೀಯ? ರಸ್ತೆ ಅಂದ್ಮೇಲೆ ಹಂಪ್ಸ್ ಬರುತ್ತೆ, ಡೌನ್ ಬರುತ್ತೆ, ಅಪ್ ಬರುತ್ತೆ. ಹೆಂಗೆ ನೆಟ್ಟು ಗಾಡಿ ಓಡ್ಸಕ್ಕಾಗುತ್ತೆ? ನಿನಗ್ ಗಾಡಿ ಓಡ್ಸಕ್ ಬರಲ್ಲ ಅಂತ ಅನ್ನು. ನಾನ್ ಎಂತೆಂತ ಗಾಡಿಗಳನ್ನ ಅಂಕು ಡಂಕಲ್ ಓಡಿಸಿದೀನಿ ಗೊತ್ತೇನೆ? ಗೊತ್ತು ಗೊತ್ತು ಗೊತ್ತು. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿ ಸಿಕ್ಕಾಕೊಂಡು ಓದೆ ತಿಂದಿರೋದು ನನಗ್ ಗೊತ್ತಿಲ್ವಾ? ಮುಚ್ಕೊಂಡ್ ಗಾಡಿ ಓಡ್ಸಯ್ಯ. ಗೊತ್ತು ಗೊತ್ತು. ಅದೇನಂತ ಬಂದ್ಬಿಟ್ಲು, ನಮ್ಮ ಮನೇಲಿರೋ ಎಲ್ರಿಗೂ ಟಿಕೆಟ್ ಕೊಟ್ಬಿಟ್ಲು, ನಾನೊಬ್ನೇ ಉಳ್ಕೊಂಡಿರೋದು. ಏಯ್, ಜಾಸ್ತಿ ಮಾತಾಡಿದ್ರೆ ಟಿಕೆಟ್ ಹೊಡೆದು ಬಿಡ್ತೀನಿ. ಅರಿತಿಯ ನೋಡೋ, ನಾವಿಬ್ರು ಗಂಡ ಹೆಂಡತಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ನಿನ್ನಂತ ದೊಡ್ಡ ಎಣ್ಣೆ ತಿನ್ನು ನನ್ನ ಗಂಡ ಅಂತ ನಾನು ಯಾರ ಹತ್ರನು ಹೇಳ್ಕೊಳಲ್ಲ. ಎಕ್ಸ್ಕ್ಯೂಸ್ ಮೀ, ಟಿಕೆಟ್. ರೈಟ್ ರೈಟ್. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ, ಅರ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ, ಮುಂದೆ ಬನ್ನಿ. ಏನಾಯ್ತು? ಮಾನ ಮರ್ಯಾದೆ ಇದೆಯೇನೋ ನಿನಗೆ? ಮಾನ ಮರ್ಯಾದೆ ಇದೆಯಾ? ಹೋಗ್ತಿರೋ ಗಾಡಿಗೆ ಅಡ್ಡ ಬಂದು ಸೆಲ್ಫಿ ತಗೊಂತಿದ್ಯಲ್ಲ, ಮಾನ ಮರ್ಯಾದೆ ಇದೆ ನಿನ್ಗೆ? ನಿನ್ನಿಂದನೇ ಕಣೋ ಮೊಬೈಲ್ ಕೆಟ್ಟ ಹೆಸರು ಬಂದಿರೋದು. ಇವನೇ ಹೋಗ್ತಾ ಇರೋ ಬಸ್ಸಿಗೆ ಬಂದ್ಬಿಟ್ಟು ಸೆಲ್ಫಿ ತಗೊಂತಿದ್ಯಾ? ಕಾಮನ್ ಸೆನ್ಸ್ ಇಲ್ವೇ ನಿಮ್ಗೆ? ನಾನ್ ಸೆಲ್ಫಿ ತಾನೇ ತೆಗ್ದಿದ್ದು, ನಿಮ್ ಬಸ್ ಟೈರ್ ತೆಗ್ದೆ. ಅದಿರ್ಲಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು? ನಾನು ಗಾಡಿನ ಸ್ಲೋ ಆಗಿ ಮೂವ್ ಮಾಡಿ ನಾನು ಒಂದೇ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಏನ್ ವಿಡಿಯೋ? ಬಿಲ್ಡಪ್ ವಿಡಿಯೋ ಸರ್, ನೀವು ಫೇಮಸ್ ಆಗ್ತೀರಾ. ನನ್ ಬಸ್ಸಲ್ಲಿ ಇವನು ಏನಾದ್ರೂ ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ಬಿಟ್ರೆ ನಾನು ನನ್ನ ಬಸ್ ಎಲ್ಲ ಫೇಮಸ್ ಆಗೋಗ್ಬಿಡ್ತೀವಿ. ತಗೋ. ಅಯ್ಯೋ ಕಿತ್ತೋದ್ ನನ್ ಮಗನೇ. ಅಯ್ಯ ನನ್ ಮಗನೇ, ಹೋಗ್ತಾ ಇರೋ ಬಸ್ಸಿಗೆ ಅಡ್ಡ ಬಂದ್ಬಿಟ್ಟು ಕೀಕಿ ಡ್ಯಾನ್ಸು ಕೀಕಿ ಮಾಡ್ತಾ ಇದೆಯಲ್ಲ, ಯಾಕೋ? ಫೇಮಸ್ ಆಗಕ್ಕೆ ಸರ್. ಕಿತ್ತೋದ್ ನನ್ ಮಕ್ಳ. ಫೇಮಸ್ ಆಗಕ್ಕೆ ಸಮಾಜದಲ್ಲಿ ಎಂತೆಂತ ಕೆಲಸಗಳಿದಾವ ಗೊತ್ತೇನೋ? ಎಷ್ಟೋ ಜನಕ್ಕೆ ತಿನ್ನಕನ್ನ ಇಲ್ಲ. ನೀನ್ ತಿನ್ನ ಅನ್ನದಲ್ಲಿ ಒಂದು ತುತ್ತನ್ನ ದಾನ ಮಾಡು. ನೀನ್ ಕುಡಿಯೋ ನೀರಲ್ಲಿ ಒಂದು ಕುಟುಕ್ ನೀರ್ ದಾನ ಮಾಡು. ಎಷ್ಟೋ ಮಕ್ಕಳಿಗೆ ಆಕಳ ಕಂಡಿಗೆ ಚಡ್ಡಿ ಇಲ್ಲ, ಚಡ್ಡಿ ಕೊಡ್ಸು. ಎಷ್ಟೋ ಮಕ್ಕಳು ಅಂಡೆ ತೊಳೆಯಲ್ಲ, ನೀನ್ ಹೋಗ್ಬಿಟ್ಟು ಅಂಡ್ ತೊಳಿ. ಸಾರಿ ಸರ್, ಯಾರೋ ಶ್ರೀಮಂತರು ಕೀಕಿ ಡ್ಯಾನ್ಸ್ ಮಾಡಿ ಫೇಮಸ್ ಆದ್ರು ಅಂತ ನಮ್ಮಂತ ಯುವಕರು ಇದನ್ನೇ ಮಾಡಕ್ ಹೊಟ್ವಿ ಸರ್. ಸರ್ ಇವತ್ತು ಸರ್ ನಿಮ್ಮಿಂದಾಗಿ, ಈ ಮಜಾ ಭಾರತ ಬಸ್ಸಿಂದಾಗಿ ನನ್ ಕಣ್ ತೆರೆಸಿದ್ರಿ ಸರ್. ಸರ್ ನಾನು ಸಮಾಜ ಸೇವೆ ಮಾಡ್ತೀನಿ. ಅಟ್ಲೀಸ್ಟ್ ನಿಮ್ ಮಗು ಇದ್ದು ಅಂಡು ತೊಳೆಯಕ್ಕಾದ್ರೂ ಬಂದೇ ಬರ್ತೀನಿ ಸರ್. ಸರ್ ನಾ ಹೊರಡ್ಲ ಸರ್. ವೆರಿ ಗುಡ್, ಉದ್ದಾರ ಆಗ್ತೀಯ, ಹೋಗ್ಲಿ. ನೋಡಿದ್ರಾ, ಡ್ರೈವರ್ಗಳು ಬರೀ ಡ್ರೈವರ್ಗಳಲ್ಲ, ಮನಸ್ಸು ಮಾಡಿದ್ರೆ ಹೀರೋಗಳು ಆಗ್ಬಿಡ್ತಾರೆ. ಮನಸ್ಸು ಮಾಡಿದ್ರೆ ಜನಗಳ ಮನಸ್ಥಿತಿನೂ ಚೇಂಜ್ ಮಾಡ್ಬಿಡ್ತಾರೆ. ಚಿನ್ನ, ಅವನ್ನ ನಮಗೂ ಹಣ್ಣು ತೊಳೆಯಕ್ ಒಪ್ಕೊಂಡ, ನೀನ್ ನನಗ್ ಮಗು ಕೂಡ ಒಪ್ಕೊಂತೀಯ? ಟಿಕೆಟ್ ಹೊಡೆದು ಬಿಡ್ತೀನಿ. ನೀನ್ ಈ ತರ ಎಗರ್ಕೊಂಡ್ಬಿಟ್ರೆ ಬೇಗ ನಿಗರ್ಕೊಂಡ್ಬಿಡ್ತೀಯ. ಸ್ಟಾಪ್ ಇಟ್. ಏಯ್, ಗಂಡ್ಮಕ್ಳೆಲ್ಲ ಹಿಂದೆ ಡೋರಿಂದ ಹತ್ಕೊಳ್ರ. ಡ್ರೈವರ್, ಪ್ಯಾಸೆಂಜರ್ ಅಂದ್ರೆ ದೇವ್ರಿದ್ದಂಗೆ ಕಣ್ರಿ, ಮುಚ್ಕೊಂಡು ಗಾಡಿ ಓಡಿಸ್ರಿ. ಮುಚ್ಕೊಂಡು ಗಾಡಿ ಓಡಿಸು, ಇಲ್ಲಾಂದ್ರೆ ಟಿಕೆಟ್ ಹೊಡೆದು ಬಿಡ್ತೀನಿ. ಎಲ್ಲಿಗೆ? ನಿಮ್ ಬಸ್ ಲಾಸ್ಟ್ ಸ್ಟಾಪ್ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಕೊಡಿ. ಅಲ್ಲಿಗೆ ಕೊಡ್ಲಾ? ಅಲ್ಲಿಗೆ ಕೊಡಿ. ನಾನೀಗ ಎದ್ದು ಬಂದ್ರೆ ಅಲ್ಲಿಗೆ ಕೊಡ್ತೀನಿ. ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಸರಿ, ಇಲ್ಲಾಂದ್ರೆ ಟಿಕೆಟ್ ಹೊಡೆದು ಬಿಡ್ತೀನಿ. ಚಂದ್ರು, ಶೀಲಾ, ಓ ಮೈ ಶೀಲಾ, ಓ ಮೈ ಸುಶೀಲಾ, ಬಾ ಹತ್ತು.
ಚಂದ್ರು ಜೀವನದಲ್ಲಂತೂ ನಿನ್ ಜೊತೆಲಿ ಬರಕ್ ಆಗ್ಲಿಲ್ಲ. ಕಡೆ ಪಕ್ಷ ನಿನ್ ಬಸ್ಸಲ್ಲಾದ್ರೂ ಬರೋ ಅವಕಾಶ ಸಿಕ್ತಲ್ಲ. ಅಯ್ಯೋ ಶೀಲಾ, ನೀನ್ ಬಂದ್ಮೇಲೆ ಬಸ್ ನೋಡು ಎಷ್ಟು ಸ್ಮೂತ್ ಆಗಿ ಹೋಗ್ತಾ ಇದೆ. ಚಂದ್ರು ಬಸ್ ಇನ್ನು ಸ್ಟಾರ್ಟ್ ಮಾಡಿ ಸ್ಮೂತ್ ಆಗಿ ಹೆಂಗ್ ಹೋಗ್ಬಿಡುತ್ತೆ. ಹೌದಲ್ವಾ, ಇಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ಬಿಡೋಣ. ಎದೆಯಲ್ಲಿ ಚಂದ್ರು ನೀನ್ ಯಾಕೋ ನಿನ್ ಮದ್ವೆಗ್ ನನ್ನ ಕರೀಲಿಲ್ಲ. ಏನ್ ಮಾಡಕ್ಕಾಗುತ್ತೆ, ಬರೀ ಅನ್ನ ತಿನ್ಬೇಕಾದ್ರೆ ಬಿರಿಯಾನಿ ಕಣ್ಣು ಮುಂದೆ ಇದ್ದಾಗ ಬಾಯಿಗೆ ಸಂಟ ಅನ್ಸಲ್ವಾ? ಚಂದ್ರು 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 ಯು ನಾಟಿ. ಚಂದ್ರು ನೀನೇ ನನ್ ಚಂದ್ರು. ಶೀಲಾ ಶೀಲಾ ಓ ಮೈ ಸುಶೀಲಾ. ನೀನೇ ನನ್ನ ಶೀಲಾ. ಹೋಗ್ಲಿ ಬಿಡು, ನೀನ್ ಹೆಂಡತಿ ನೋಡಕ್ ಹೆಂಗಿದ್ದಾಳೆ? ನನ್ನ ಹೆಂಡತಿನ ಅಮಾವಾಸ್ಯೆಯಲ್ಲಿ ಹುಟ್ಟಿರೋ ಓದಿ ಕ್ಯಾತ ಇದ್ದಂಗಿದ್ದಾಳೆ. ಚಂದ್ರು ಮದ್ವೆ ಆದ್ಮೇಲೆ ಎಷ್ಟು ಸ್ವರ್ಗೋಗಿದ್ಯಾ. ಸ್ಟೇರಿಂಗು ಲಿವರ್ ಹಿಡ್ದು ಕೈಯೆಲ್ಲ ಎಷ್ಟು ಸೌದೋಗಿದೆ. ಅಯ್ಯೋ ಶೀಲಾ, ನೀನ್ ಬರೀ ನನ್ ಕೈ ನೋಡಿ ಹಿಂಗಂದ್ರೆ ಹೆಂಗೆ? ಇನ್ನೇನಾದ್ರೂ ನನ್ನ ಹೆಂಡತಿ ಕೈ ನೋಡ್ಬಿಟ್ರೆ ಅಷ್ಟೇ, ಟಿಕೆಟ್ ಅರ್ದು ಬೆಳ್ಳೆಲ್ಲ ಶಟ್ಕೊಂಡ್ಬಿಟ್ಟಿದಾವೆ. ಮಾತೆತ್ತಿದ್ರೆ ಸಾಕು ಹಾ 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 ಅಂತಾಳೆ. ಗೊತ್ತಾ? ಅಂದ್ರೆ ಈ ಬಸ್ಸಿಗೆ ಅವಳೇ ಕಂಡಕ್ಟ್ರು. ಗಂಡ ಓಡಿಸೋ ಬಸ್ಗೆ ಹೆಂಡತಿ ಕಂಡಕ್ಟ್ರ. ರೋಡ್ಗೆ ಸ್ಪೀಡ್ ಬ್ರೇಕರ್ ಇದ್ದಂಗೆ ನಿನ್ಗೂ ಸ್ಪೀಡ್ ಬ್ರೇಕರ್ ಚಂದ್ರು. ಏನ್ ಮಾಡಕ್ಕಾಗುತ್ತೆ? ಶೀಲಾ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಎಲ್ಲಿರ್ತೀಯೋ ಅಲ್ಲಿಂದಾನೆ ಒಂದು ಫೋನ್ ಕಾಲ್ ಹಾಕ್ಬಿಡು. ಬಸ್ನ ಡರ್ ಅಂತ ತಿರ್ಸ್ಕೊಂಡ್ಬಂದು ಬರ್ರ ಅಂತ ಪಿಕಪ್ ಮಾಡ್ಕೊಂಡು ಟುರ್ರ ಅಂತ ಕರ್ಕೊಂಡ್ಬಂದ್ಬಿಡ್ತೀನಿ. ಅವಳಿಗೆ ಡಿವೋರ್ಸ್ ಕೊಟ್ಟು ನಿನ್ನೇ ಮದುವೆ ಆಗ್ಬಿಡ್ತೀನಿ. ಏನ್ನ ಟಿಕೆಟ್ನ ಹೋಗ್ತೀಯಾ ಗಾಡಿ ನಿಮ್ಮ ಅಪ್ಪನ ಮನೆದ ಕಂಪ್ನಿ ಕಣೋ ಗಾಡಿ. ಚಂದ್ರು ಇವಳೆ ನಾನಿನ್ ಹೆಂಡತಿ ಕತ್ತಾಗ ಮಾತಾಡ್ತಾಳೆ. ಅಲ್ಲ ಚಂದ್ರು, ಈ ಹೆಂಡತಿದಿರ್ ಖುಷಿಯಾಗಿರೋದ್ನ ನೋಡಿದ್ರೆ ಗಂಡಂದಿರು ಖುಷಿ ಪಡ್ತೀರಾ. ಆದ್ರೆ ಗಂಡಂದಿರು ಖುಷಿಯಾಗಿರೋದ್ನ ನೋಡಿದ್ರೆ ಹೆಂಡತಿದಿರು ಸಹಿಸ್ಕೊಳ್ಳೋದಿಲ್ಲ, ಉಳ್ಕೊಂಡು ಸಾಯ್ತಾರೆ. ತಂದಿರಕ್ಕೆ ಬಂದಿಲ್ಲಿ ಮಧ್ಯ ಯಾವಳೆ ನೀನು ಕುಳ್ ಮಿಂಟಿ? ನಾನು ಚಂದ್ರು ಎಕ್ಸ್ ಲವರ್ ಅಥವಾ ಈಗ ಫಿಕ್ಸ್ ಆಗಿರಲ್ಲವರ? ಹಲೋ 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 ಹಾಯ್. ಚಂದ್ರು ಲೈಫ್ ಅಲ್ಲಿ ನಿನಗಿಂತ ಮುಂಚೆ ಬಂದಿರೋಳು ನಾನು. ನಾನ್ ಖರ್ಚಿಪ್ ಹಾಕಿರೋ ಸೀಟಲ್ಲಿ ತಾನೆ ನೀನ್ ಕೂತಿರೋದು. ಲೇ ಬಸ್ ಅಲ್ಲಿ ಅಷ್ಟೊಂದ್ ಸೀಟ್ ಇದಾವೆ, ಇಲ್ಲೇ ಬಂದ್ ನಿಂತ್ಕೋಬೇಕಾ? ಊರಲ್ಲಿ ಅಷ್ಟೊಂದ್ ಜನ ಹುಡುಗರಿದ್ದಾರೆ, ಇವನನ್ನೇ ಮದ್ವೆ ಆಗ್ಬೇಕಿತ್ತ? ಎಷ್ಟೇ ಧೈರ್ಯ